ರಾಜಧಾನಿ ಜನರಿಗೆ BMRCL ಶಾಕ್ ಅನ್ನು ಕೊಟ್ಟಿದೆ. ನೀವು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಈ ಸುದ್ದಿಯನ್ನು ನೋಡಲೇಬೇಕಾಗಿದೆ. ಯಾಕಂದ್ರೆ BMRCL ಈಗ ಶಾಕ್ ಅನ್ನು ಕೊಟ್ಟಿದೆ. ಬೆಂಗಳೂರು ಜನರಿಗೆ ಶಾಕ್ ಮೇಲೆ ಶಾಕ್. ಇತ್ತೀಚೆಗಷ್ಟೇ BMTC ಬಸ್ ಟಿಕೆಟ್ ದರ ಹೆಚ್ಚಳವಾಗಿತ್ತು. ಈಗ BMRCL ಸರದಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಕೊಟ್ಟಿದೆ. ನಮ್ಮ ಮೆಟ್ರೋ ಟಿಕೆಟ್ ದರದಲ್ಲಿ ಭಾರಿ ಏರಿಕೆಯಾಗಿದೆ. ಬರೋಬ್ಬರಿ 46% ಏರಿಕೆಯಾಗಿದೆ ಮೆಟ್ರೋ ಪ್ರಯಾಣದ ದರ. ಇವತ್ತಿನಿಂದಲೇ ಪರಿಷ್ಕೃತ ಟಿಕೆಟ್ ದರ ಜಾರಿಯಾಗುತ್ತೆ. ರಾಜಧಾನಿ ಬೆಂಗಳೂರು ಜನರಿಗೆ ಶಾಕ್ ಮೇಲೆ ಶಾಕ್. ಇತ್ತೀಚೆಗಷ್ಟೇ BMTC ಟಿಕೆಟ್ ದರ ಹೆಚ್ಚಳವಾಗಿತ್ತು. ಇದಾದ ಬೆನ್ನಲ್ಲೇ BMRCL ಇಂದಲೂ ಕೂಡ ಟಿಕೆಟ್ ದರ ಹೆಚ್ಚಳವಾಗಿದೆ. ಯಾರೆಲ್ಲ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ದೀರಾ, ಇನ್ನು ಮುಂದೆ ನೀವು 46% ಹೆಚ್ಚಳವಾಗಿ ಟಿಕೆಟ್ ರೇಟನ್ನು ಕೊಡಬೇಕು. ಈಗ ಎಷ್ಟು ಕೊಡ್ತಿದ್ದೀರೋ ಅದಕ್ಕೆ ಹೆಚ್ಚಿಗೆ 46% ಹೈಕ್ ಆಗಿರುವಂಥದ್ದು. ಇವತ್ತಿಂದಲೇ ಪರಿಷ್ಕೃತ ದರ ಕೂಡ ಜಾರಿಯಾಗಿದೆ. ಈ ಹಿಂದೆ BMTC ಟಿಕೆಟ್ ದರ ಹೆಚ್ಚಳವಾದಂತಹ ಸಂದರ್ಭದಲ್ಲಿ BMRCL ಇಂದಲೂ ಕೂಡ ಒಂದು ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು. ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅಂತ ಹೇಳಿ. ಆದರೆ ಸಭೆ ನಡೆಸಿದ್ರು. ಎಷ್ಟು % ಟಿಕೆಟ್ ದರ ಹೆಚ್ಚಳವನ್ನು ಮಾಡ್ತೀವಿ, ಯಾವತ್ತಿಂದ ಮಾಡ್ತೀವಿ ಅನ್ನೋದನ್ನು ಅಧಿಕೃತವಾಗಿ ಎಲ್ಲೂ ಕೂಡ BMRCL ಹೇಳಿರಲಿಲ್ಲ. ಬಟ್ ನಿನ್ನೆ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ BMRCL. ಇವತ್ತಿಂದಲೇ ಜಾರಿಯಾಗುತ್ತೆ. 46% ಹೈಕ್ ಆಗಿರುವಂಥದ್ದು. ಇದು ಸಾಮಾನ್ಯವಾಗಿ ಮೆಟ್ರೋ ಪ್ರಯಾಣಿಕರಿಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಮೆಟ್ರೋ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗಿದೆ. ಜನರು ಕೂಡ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಯಾರೆಲ್ಲ ಬೆಳಗಿನ ಜಾವ ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೆ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ನೇರವಾಗಿ ನಿಗದಿತ ಸ್ಥಳಕ್ಕೆ ತಲುಪಲಿಕ್ಕೆ ಮೆಟ್ರೋ ತುಂಬ ಅನುಕೂಲ ಆಗಿರುವಂಥದ್ದು. ಬಟ್ ಇನ್ನು ಮುಂದೆ ಮೆಟ್ರೋ ಪ್ರಯಾಣ ದುಬಾರಿಯಾಗುತ್ತೆ. ಎಷ್ಟೆಷ್ಟು % ದರ, ಎಷ್ಟು ರೂಪಾಯಿ ಹೈಕ್ ಆಗಿದೆ ಅಂತ ನೋಡೋದಾದರೆ 2 ಕಿಲೋಮೀಟರ್ ಪ್ರಯಾಣಕ್ಕೆ 10 ರೂಪಾಯಿ ಏರಿಕೆಯಾಗಿದೆ. ಇನ್ನು 2 ರಿಂದ 4 ಕಿಲೋಮೀಟರ್ ಪ್ರಯಾಣಕ್ಕೆ 20 ರೂಪಾಯಿ ಏರಿಕೆಯಾಗಿದೆ. 4 ರಿಂದ 5 ಕಿಲೋಮೀಟರ್ ಪ್ರಯಾಣಕ್ಕೆ 30 ರೂಪಾಯಿ ಏರಿಕೆಯಾಗಿದೆ. 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೆ 40 ರೂಪಾಯಿ. ಅದೇ ರೀತಿಯಾಗಿ 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೆ 50 ರೂಪಾಯಿ. 10 ರಿಂದ 15 ಕಿಲೋಮೀಟರ್ ಪ್ರಯಾಣಕ್ಕೆ 60 ರೂಪಾಯಿ ಏರಿಕೆಯಾಗಿದೆ. 15 ರಿಂದ 20 ಕಿಲೋಮೀಟರ್ ಪ್ರಯಾಣಕ್ಕೆ 70 ರೂಪಾಯಿ ಏರಿಕೆ ಆಗಿರುವಂಥದ್ದು. 20 ರಿಂದ 25 ಕಿಲೋಮೀಟರ್ ಪ್ರಯಾಣಕ್ಕೆ 80 ರೂಪಾಯಿ ಏರಿಕೆಯಾಗಿದೆ. 0 ಯಿಂದ 2 ಕಿಲೋಮೀಟರ್ ಪ್ರಯಾಣಕ್ಕೆ 20 ರೂಪಾಯಿ, 10 ರೂಪಾಯಿ. ಅದಾದ ನಂತರ 2 ರಿಂದ 4 ಕಿಲೋಮೀಟರ್ ಪ್ರಯಾಣಕ್ಕೆ 20 ರೂಪಾಯಿ. 4 ರಿಂದ 5 ಕಿಲೋಮೀಟರ್ ಪ್ರಯಾಣಕ್ಕೆ 30 ರೂಪಾಯಿ. 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೆ 40 ರೂಪಾಯಿ. 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೆ 50 ರೂಪಾಯಿ. 10 ರಿಂದ 15 ಕಿಲೋಮೀಟರ್ ಪ್ರಯಾಣಕ್ಕೆ 60 ರೂಪಾಯಿ. ಹೀಗೆ ಹೈಕ್ ಆಗಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ದೂರವಾಣಿ ಸಂಪರ್ಕದಿದ್ದಾರೆ. ಲಕ್ಷ್ಮಿ, ಮುಖ್ಯವಾಗಿ ಯಾವ ಮಾನದಂಡದಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ. ಎಸ್ ಮಹೇಶ್, ಈಗಾಗ್ಲೇ ಏನು ಒಂದಾದ್ಮೇಲೆ ಒಂದು ಬೆಲೆ ಏರಿಕೆಯನ್ನ ಮಾಡ್ತಾ ಬಂದಿದ್ರು. ಈ ಹಿಂದೆಯೂ ಕೂಡ ಬೆಲೆ ಏರಿಕೆ ಅಂದ್ರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡ್ಬೇಕು ಅಂತ ಕೂಡ ಈಗಾಗ್ಲೇ ಚರ್ಚೆನ ಕೂಡ ಮಾಡಿತ್ತು. ಅದ್ರ ಜೊತೆಗೆ BMRCL ಕೂಡ ಈಗಾಗಲೇ ಹಾಂಗ್ಕಾಂಗ್ ಮತ್ತು ದೆಹಲಿ, ಸಿಂಗಾಪುರ್ಗಳಲ್ಲಿರುವಂತಹ ವ್ಯವಸ್ಥೆಯನ್ನ ತರೋದಕ್ಕೆ ಅಂತಾನೆ ಅಲ್ಲಿಗೂ ಹೋಗಿ ಕೂಡ ಈಗಾಗಲೇ ಮೀಟಿಂಗ್ ಅಲ್ಲಿ ಭಾಗಿಯಾಗಿ ಏನು ಮೆಟ್ರೋ ದರವನ್ನ ಏರಿಕೆ ಮಾಡ್ಬೇಕು ಅಂತ ಪ್ಲಾನಿಂಗ್ ಇತ್ತು. ಆದ್ರೆ ಅಧಿಕೃತವಾಗಿ ನಿನ್ನೆ ಇದನ್ನ ಜಾರಿಗೊಳಿಸಿರುವಂತದ್ದು. ಅಂದ್ರೆ ಇಂದಿನ ಸಂಪರ್ಕ ಕಡಿತವಾಗಿದೆ. ಮೆಟ್ರೋ ಟಿಕೆಟ್ ದರ ಇವತ್ತಿಂದ ಹೆಚ್ಚಳವಾಗಿದೆ. ಮುಖ್ಯವಾಗಿ 46%, ಏಕಾಏಕಿಯಾಗಿ 46% ಹೆಚ್ಚಳವನ್ನು ಮಾಡಿರೋದು ಯಾವ ಕಾರಣಕ್ಕಾಗಿ, ಮುಖ್ಯವಾಗಿ ಯಾವ ಮಾನದಂಡಗಳಿಂದಾಗಿ ಈ ಹೆಚ್ಚಳವನ್ನು ಮಾಡಬೇಕಾಯಿತು ಅನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಿಮಗೆ BMTC ಟಿಕೆಟ್ ದರ ಹೆಚ್ಚಳವಾಗಿದ್ದು
ಟಿಕೆಟ್ ದರ ಹೆಚ್ಚಳಕ್ಕೂ ಈಗ ಈ ಮೆಟ್ರೋ ಪ್ರಯಾಣದ ದರ ಹೆಚ್ಚಳಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು. ಒಂದು ಕಡೆ ಗಮನಿಸ್ತಾ ಇದ್ದರೆ 0 ಇಂದ 2 ಕಿಲೋಮೀಟರ್ ಅಂತ ಹೇಳಿದ್ರೆ 10 ರೂಪಾಯಿ ಆಗುತ್ತೆ. 0 ಇಂದ 2 ಕಿಲೋಮೀಟರ್ ಅಂತ ಹೇಳಿದ್ರೆ, ಇನ್ನು 2 ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ. ಹೀಗೆ ಪ್ರತಿ 1 ಕಿಲೋಮೀಟರ್ಗೆ 10 ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬೆಂಗಳೂರು ಜನರಿಗೆ ಮೆಟ್ರೋ ಶಾಕ್ ಕೊಟ್ಟಿರುವಂಥದ್ದು. 0 ಇಂದ 2 ಕಿಲೋಮೀಟರ್ ಪ್ರಯಾಣಕ್ಕೆ 10 ರೂಪಾಯಿ ಇದೆ. 2 ರಿಂದ 4 ಕಿಲೋಮೀಟರ್ ಪ್ರಯಾಣಕ್ಕೆ 20 ರೂಪಾಯಿ ಏರಿಕೆ ಆಗಿರುವಂಥದ್ದು. ಅದೇ ರೀತಿಯಾಗಿ 4 ರಿಂದ 5 ಕಿಲೋಮೀಟರ್ ಪ್ರಯಾಣಕ್ಕೆ 30 ರೂಪಾಯಿ ಏರಿಕೆಯಾಗಿದೆ. ಇನ್ನು ಮುಂದೆ ಕಂಪ್ಲೀಟ್ ಮೆಟ್ರೋ ಪ್ರಯಾಣ ದುಬಾರಿಯಾಗುತ್ತೆ ಅಂತ ಇವತ್ತಿನಿಂದಲೇ ಪರಿಷ್ಕೃತ ದರ ಕೂಡ ಜಾರಿಯಾಗಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ ಟಿಕೆಟ್ ದರ ಹೆಚ್ಚಳವಾಗಿದೆ. ಜನರು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಾಹಿತಿ ಇರೋದಿಲ್ಲ ಒಂದಿಷ್ಟು ಮಂದಿಗೆ, ಏಕಾಏಕಿಯಾಗಿ ದರ ಏರಿಕೆ ಆಗಿದೆ ಅಂತ ಶಾಕ್ಗೆ ಒಳಗಾಗಿರ್ತಾರೆ. ಇನ್ನು 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೆ 50 ರೂಪಾಯಿ ಏರಿಕೆಯಾಗಿದೆ. ಸಾಕಷ್ಟು ದಿನಗಳಿಂದ ಕೂಡ ಮೆಟ್ರೋ ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ BMRCLನ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಕೆ ಮಾಡ್ತಾನೇ ಇದ್ದರು. ಬಟ್ ಅಧಿಕೃತವಾಗಿ ಇವತ್ತಿನಿಂದ ಮೆಟ್ರೋ ಪ್ರಯಾಣ ಹೆಚ್ಚಳವಾಗಿರುವಂಥದ್ದು.